ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮಗೆ ನಿಮ್ಮೊಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಮೊಬೈಲ್ ಫೋನ್ಗಳಿಗೆ ಮೆಮರಿ ಕಾರ್ಡನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದನ್ನೋ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಕೇಳ್ಬೋದು, ಏನಪ್ಪ ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ. ಸೊ ನೀವೇನಾದರೂ ಒಂದು ಹೊಸ ಸ್ಮಾರ್ಟ್ಫೋನ್ಗಳನ್ನ ಖರೀದಿ ಮಾಡಿದರೆ, ಆಲ್ರೆಡಿ ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ, ರೆಡ್ಮಿ ಆಗಿರ್ಬೋದು, ಆಸಿಸ್, ಸ್ಯಾಮ್ಸಂಗ್, ಒಪ್ಪೋ, ವಿವೋ, ಹಾನರ್ ಯಾವುದೇ ಒಂದು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುತ್ತೆ. ಅದು 2 ಸಿಮ್ ಕಾರ್ಡ್ಗಳನ್ನ ಅದಕ್ಕೆ ಇನ್ಸರ್ಟ್ ಮಾಡಿಬಿಟ್ರೆ ನೀವು ಮೆಮರಿ ಕಾರ್ಡ್ ಹಾಕೋಕ್ಕೆ ಆಪ್ಷನ್ ಇರಲ್ಲ. ಸೊ ತುಂಬ ಜನರು ಬೇಜಾರು ಕೂಡ ಮಾಡ್ಕೊಂಡಿರ್ತಾರೆ, ಅಯ್ಯೋ ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಇಲ್ವಲ್ಲ ಅಂತ. ಸೊ ನೀವೇನಾದರೂ ಒಂದು 2 ಸಿಮ್ ಕಾರ್ಡ್ನ ಜೊತೆಗೆ ಒಂದು ಮೆಮರಿ ಕಾರ್ಡು ನಿಮ್ಮ ಮೊಬೈಲ್ ಫೋನ್ಗೆ ಹಾಕೋಕ್ಕೆ ಇಷ್ಟಪಡ್ತೀರ ಅನ್ನೋದಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ. ಸೊ ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಒಂದು ಮೆಮರಿ ಕಾರ್ಡನ್ನು ಒಂದು ಸಿಮ್ ಕಾರ್ಡ್ ಜೊತೆ ಇನ್ಸರ್ಟ್ ಮಾಡೋದು ಅಂತ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ದರೆ ಸಿಮ್ ಕಾರ್ಡ್ ಅಡಾಪ್ಟರ್ ಇದು. ಸೊ ಈ ಒಂದು ಸಿಮ್ ಕಾರ್ಡ್ ಅಡಾಪ್ಟರನ್ನು ನಮ್ಮ ಒಂದು ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡುವ ಮೂಲಕ ನಾವು ಸಿಮ್ ಕಾರ್ಡ್ ಮತ್ತು ಮೆಮರಿ ಕಾರ್ಡನ್ನು ಇದಕ್ಕೆ ಕನೆಕ್ಟ್ ಮಾಡಿ ಮೊಬೈಲ್ ಫೋನಲ್ಲಿ ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿದೆ. ಈ ಒಂದು ನೋಡ್ತಾ ಇದ್ದರೆ ನಾನು ಮೊಬೈಲ್ ಫೋನಲ್ಲಿ ನಿಮಗೆ ಮೊದಲಾಗಿ ತೋರಿಸ್ತಾ ಇದ್ದೀನಿ. ಮೊದಲೇದಾಗಿ ಒಂದು 2 ಸಿಮ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಕೇವಲ ಇಂಟರ್ನಲ್ ಮೆಮರಿ ಮಾತ್ರ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಯಾವುದೇ ಒಂದು ನಾನು SD ಕಾರ್ಡನ್ನು ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಈಗ ಒಂದು ಸಿಮ್ಮನ್ನು ರಿಮೂವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಇದನ್ನು ಯಾವ ರೀತಿ ನಾವು ಇನ್ಸರ್ಟ್ ಮಾಡ್ಬೋದು ಅಂತ. ಸೊ ಜಸ್ಟ್ ಒಂದು ಇದ್ರ ಜೊತೆ ಪಿನ್ ಕೂಡ ಬಂದಿರುತ್ತೆ. ಕೇವಲ ಒಂದು ಅಡಾಪ್ಟರ್ ಅಷ್ಟೇ ಅಲ್ಲ, ಅಡಾಪ್ಟರ್ ಇದೆ ಒಂದು ಪಿನ್ನನ್ನು ಕೂಡ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ರಿಮೂವ್ ಮಾಡಿಕೊಂಡು ಒಂದು ಸೆಕೆಂಡ್ ಸಿಮ್ಮನ್ನು ಈ ಥರ ತೆಗೆದುಬಿಟ್ಟು ಇಲ್ಲಿ ಒಂದು ಅಡಾಪ್ಟರನ್ನು ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇನ್ನೂ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ನೀವು. ಸೊ ಯಾವ ರೀತಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಈ ಒಂದು ಸಿಮ್ 2 ಅನ್ನು ಇದರಲ್ಲಿ ಇನ್ಸರ್ಟ್ ಮಾಡ್ಕೊಂಬಿಡೋಣ ಈಗ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಇದಕ್ಕೆ ಇನ್ಸರ್ಟ್ ಮಾಡಿ ಸಿಮ್ 2 ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನೀಗ ಸಿಮ್ 1ನಲ್ಲಿ ಜಿಯೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಸ್ಲಾಟಲ್ಲಿ ಇದನ್ನು ನೀಟಾಗಿ ಇನ್ಸರ್ಟ್ ಮಾಡಬೇಕು. ಇವಾಗ ಸಿಮ್ ಜಾಗ ಎಲ್ಲಿರುತ್ತಲ್ವ ಆ ಸಿಮ್ ಜಾಗದಲ್ಲಿ ಇದನ್ನು ಈ ರೀತಿಯಾಗಿ ನೀಟಾಗಿ ಇನ್ಸರ್ಟ್ ಮಾಡಿದ ನಂತರ ಇದ್ರ ಮೇಲೆ ಮೆಮ್ರಿ ಕಾರ್ಡನ್ನು ನಾವು ಇಲ್ಲಿ ಇಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ಒಂದು ಕಡೆ ಸೇಫ್ಟಿಯಿಂದ ಇಟ್ಕೊಳ್ಳಿ, ಯಾಕಂದರೆ ಆ ಕಡೆ ಮತ್ತೆ ಸಿಮ್ಮನ್ನು ಬಿದ್ದುಬಿಡುತ್ತೆ ಇಲ್ಲ ಅಂತಂದರೆ. ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಈಗ ಇನ್ಸರ್ಟ್ ಮಾಡೋಣ ಇದನ್ನು ಮೊಬೈಲ್ ಫೋನ್ಗೆ. ಸೊ ಇನ್ಸರ್ಟ್ ಮಾಡಿದ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಸೊ ಜಸ್ಟ್ ಈಗ ತೊಗೊಂಡ್ಬಿಟ್ಟು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬಟ್ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಮೊಬೈಲ್ಗೆ, ಡೋಂಟ್ ವರಿ, ಈಸಿಯಾಗಿ ಯೂಸ್ ಮಾಡ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಮೊಬೈಲ್ಗೆ. ಸೊ ಈಗ ಅನ್ಲಾಕ್ ಮಾಡ್ತಾಯಿದ್ದೀನಿ, ಮೊಬೈಲ್ನ ಲಾಕ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ಒಂದು SD ಕಾರ್ಡ್ ಇಲ್ಲಿ ಕಾಣ್ತಾ ಇದೆ ನೋಡಿ. SD ಕಾರ್ಡ್ ಕಾಣ್ತದೆ. ಮೇಲ್ಗಡೆ 2 ಸಿಮ್ನ ನೆಟ್ವರ್ಕ್ ಕೂಡ ನೀವು ನೋಡ್ತಾ ಇದರಲ್ಲಿ ನಿಮಗೆ ತೋರಿಸ್ತೀನಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ಸಿಮ್ ಕಾರ್ಡ್ ವರ್ಕ್ ಆಗ್ತಿದೆ ಇಲ್ವ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಸಿಮ್ ಸೆಟ್ಟಿಂಗ್ ನೋಡ್ತಾ ಇದರಲ್ಲಿ ಜಿಯೋ ಮತ್ತು ಏರ್ಟೆಲ್ 2 ಸಿಮ್ ಒಂದು ರಿಫ್ಲೆಕ್ಟ್ ಆಗ್ತಾ ಇದೆ, 2 ವರ್ಕ್ ಆಗ್ತಾ ಇದೆ. ಅದಾದಮೇಲೆ ಒಂದು SD ಕಾರ್ಡ್ನ ನಿಮಗೆ ಇನ್ನೊಂದ್ಸರಿ ನಾನು ಕನ್ಫರ್ಮ್ ಆಗಿ ತೋರಿಸ್ತೀನಿ ವರ್ಕ್ ಆಗ್ತಾ ಇದೆಯಲ್ಲ ಅಂತ. ಸೊ ಜಸ್ಟ್ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಸೊ ಇಲ್ಲಿ ಒಂದು SD ಕಾರ್ಡ್ ಮತ್ತು ಇಂಟರ್ನಲ್ ಸ್ಟೋರೇಜ್ ನೋಡಿ 2 ಇಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಇದೇ ರೀತಿಯಾಗಿ ನಾನು ಇನ್ನೊಂದು ಪ್ರಾಡಕ್ಟನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಒಂದು ಲ್ಯಾಂಪ್ ಅಂತಲೇ ಹೇಳ್ಬೋದು, ಟ್ರಾವೆಲ್ ಲ್ಯಾಂಪ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮೊಂದು ಮೊಬೈಲ್ ಫೋನ್ನ ಒಂದು ಫ್ಲ್ಯಾಶ್ ಲೈಟ್ಗೆ ಇದನ್ನು ನೀವು ಕನೆಕ್ಟ್ ಮಾಡಿ ಒಂದು ಬೆಡ್ ಲೈಟು ಅಥವಾ ಒಂದು ಟ್ರಾವೆಲ್ ಲ್ಯಾಂಪ್ ಆಗಿ ನಿಮ್ಮ ಮೊಬೈಲ್ ಫೋನ್ನ ನೀವು ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದಕ್ಕೆ ಒಂದು 150 ರೂಪಾಯಿ ಇದೆ ಅಂತ ಹೇಳ್ಬೋದು. ಆಮೇಲೆ ಒಂದು ಹೈಬ್ರಿಡ್ ಸ್ಲಾಟ್ ಇದೆಯಲ್ಲ, ಈ ಒಂದು ಹೈಬ್ರಿಡ್ ಸ್ಲಾಟ್ಗೆ ಕೇವಲ 99 ರೂಪಾಯಿ ಮಾತ್ರ. ಸೊ 2 ಪ್ರಾಡಕ್ಟ್ಗಳು ನಿಮಗೆ ಅಮೆಜಾನಲ್ಲಿ ಸಿಗುತ್ತೆ. ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ನೇರವಾದ ಒಂದು 2 ಪ್ರಾಡಕ್ಟ್ನ ಲಿಂಕನ್ನು ಕೊಟ್ಟಿದ್ದೇನೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ನೀವು ಖರೀದಿ ಮಾಡ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.